ಹಾಯ್, ಇವತ್ತಿನ ನಮ್ಮ ಗೆಸ್ಟ್ ಬಂದು ಸುಮನ್ ಸಿಜೆ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರೊಬ್ಬ ಸಿನಿಮ್ಯಾಟೋಗ್ರಫಿ ಕಮ್ ಫೋಟೋಗ್ರಾಫರ್. ಹಾಯ್ ಸುಮನ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀನಿ. ನಿಮ್ಮ ಬಗ್ಗೆ ಒಂದು ಚಿಕ್ಕದ ಪರಿಚಯ ಮಾಡಿಕೊಡ್ತೀರಾ? ನನ್ನ ಬಗ್ಗೆ ಅದೇ ನೀವು ಹೇಳ್ದಂಗೆ ಸುಮನ್ ಅಂತ ಹೆಸರು. ಸೊ ನಾನು ಪ್ರೊಫೆಷನಲ್ ವೆಡ್ಡಿಂಗ್ ಫೋಟೋಗ್ರಾಫರ್. ಸೊ ಬೇಸ್ಡ್ ಆನ್ ಬಳ್ಳಾರಿ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಇದೆ, ಬಳ್ಳಾರಿಯಲ್ಲಿ ಒಂದು ಬ್ರಾಂಚ್ ಇದೆ. ಸೊ ವೆಡ್ಡಿಂಗ್ಸ್ ಆಯಿತು, ಪ್ರೀ ವೆಡ್ಡಿಂಗ್ಸ್ ಅದೆಲ್ಲ ಶುರು. ಸೊ ಸಾಕಾದಷ್ಟು ಇದೆ ಫೀಲ್ಡ್, ಬಟ್ ನೀವು ಫೋಟೋಗ್ರಫಿನೇ ಬರಬೇಕು ಅಂತ ಯಾಕೆ ಅನಿಸ್ತು? ಸೊ ಫೋಟೋಗ್ರಫಿ ಅಂತಲ್ಲ, ಸೊ ಮೊದಲಿಂದನೂ ನನಗೆ ಫೋಟೋಸ್ ತೆಗೆದು ಅಂದರೆ ಚಿಕ್ಕವನಿಂದನೂ ಅಷ್ಟೇ. ಸೊ ನನ್ನ ಕಡೆ ಮೊದಲು ತುಂಬ ಅಂದರೆ ರೀಲ್ ಇರೋ ಕ್ಯಾಮ್ರಾನು ಯೂಸ್ ಮಾಡಿದ್ದೀನಿ, ಬಟ್ ಪ್ರೊಫೆಷ್ನಲ್ ಆಗಲ್ಲ. ಸುಮ್ಮನೆ ಎಲ್ಲಾದ್ರೂ ಟ್ರಿಪ್ಪಿಗೆಲ್ಲ ಹೋಗ್ಬೇಕು ಅಂದರೆ ಮೊದಲಿಂದನೂ ಸೊ ಫೋಟೋಗ್ರಫಿ ಶೂಟ್ ಮಾಡ್ಬೇಕನ್ನೋದು ಇತ್ತು. ಸೊ ನಾನು ಇಂಜಿನಿಯರಿಂಗ್ ಟೈಮಲ್ಲಿ SDM ಧಾರವಾಡ ಅಲ್ಲಿ ಇಂಜಿನಿಯರಿಂಗ್ ಟೈಮಲ್ಲಿ ಮೀಡಿಯಾ ಇತ್ತು, ಅಲ್ಲಿ SDM ಮೀಡಿಯಾ ಅಂತ, ಅಲ್ಲಿನೂ ಸೇರಿಕೊಂಡು ಒಂದು ಹೊಸ ಕ್ಯಾಮ್ರಾ ತೊಗೊಂಡು ಅಲ್ಲೆಲ್ಲ ಶೂಟ್ ಮಾಡ್ತಿದ್ವಿ. ಏನೇನೋ ಪ್ರೋಗ್ರಾಮ್ ಆಗುತ್ತೋ ಅದೆಲ್ಲ ಶೂಟ್ ಮಾಡ್ತಿದ್ವಿ. ಸೊ ಅಲ್ಲಿಂದನೇ ಈ ಫೀಲ್ಡಿಗೆ ಬಂತು. ಸೊ ನೀವು ಇಂಜಿನಿಯರಿಂಗ್ ಮಾಡಿ ಫೋಟೋಗ್ರಫಿ ಫೀಲ್ಡಿಗೆ ಬಂದಿದ್ದೀರಾ? MBA ಮಾಡಿ. ಓ ಮೈ ಗಾಡ್, MBA ಮಾಡಿದ್ದೀರಾ? ಓಕೆ. ಸೊ ನೀವು ಫೋಟೋಗ್ರಫಿ ಫೀಲ್ಡಿಗೆ ಬಂದಿರಲ್ವಾ? ಸೊ ನಿಮಗೆ ರಿಗ್ರೆಟ್ ಆಯ್ತಾ, ನಾನು ಯಾಕೆ ಬಂದೆ ಅಂತ ಏನಾದ್ರು ಸಂದರ್ಭಗಳು ಇದಾವ? ರಿಗ್ರೆಟ್ ಏನಿಲ್ಲ, ಅಂದರೆ ಇಷ್ಟಪಟ್ಟು ಬಂದಿರೋದಲ್ವಾ, ರಿಗ್ರೆಟ್ ಅಂತಲೇ ಇಲ್ಲ. ಇಷ್ಟಪಟ್ಟೆ ಕೆಲಸ ಮಾಡ್ತಿರೋದು. ಯಾವತ್ತೂ ಕಷ್ಟಪಟ್ಟು ಕೆಲಸನೇ ಮಾಡಿಲ್ಲ. ಯಾವತ್ತು 5 o'clock ಎದ್ದೇಳಬೇಕಾ, ಇಷ್ಟಪಟ್ಟೆ ಮಾಡೋದು. 2 o'clock ಆದರೂ 3 o'clock ಆದ್ರೂ ಇಷ್ಟಪಟ್ಟೆ ಶೂಟ್ ಮಾಡೋದು. ಓಕೆ. ಸೊ ನಾನು ಕೇಳ್ಪಟ್ಟೆ ನೀವು ಮುಂಚೆ ಫಿಲ್ಮ್ ಇಂಡಸ್ಟ್ರಿ ವರ್ಕ್ ಮಾಡ್ತಿದ್ರಿ ಅಂತ. ಹೌದು. ಸೊ ಮತ್ತೆ ನೀವು ರಿಟರ್ನ್ ಆದ್ರಿ. ಹಾಂ. ಸೊ ತಿಳ್ಕೊಬೋದೇ ಯಾಕೆ ಅಂತ? ಸೊ ಇದಕ್ಕಿಂತ ಮುಂಚೆ ಓಲ್ಡ್ ಮಾರ್ಕ್ ಅಂತ ಒಂದು ಮೂವಿ ಮಾಡಿದ್ವಿ. ಸೊ ಡೈರೆಕ್ಟೆಡ್ ಬೈ MG ಶ್ರೀನಿವಾಸ್ ಅಂತ. ಅವ್ರ ಜೊತೆನೇ ಇದ್ವಿ. ಪೋಸ್ಟ್ ಕರೋನಾ ಬರೋಕ್ಕಿಂತ ಮುಂಚೆನೇ ಅವ್ರ ಜೊತೆನೇ ಇದ್ದು ಅವಾಗ ಅದೆಲ್ಲ ಆಯಿತು, ಅದೆಲ್ಲ ರಿಲೀಸ್ ಆಯಿತು, ಚೆನ್ನಾಗಿತ್ತು. ಹೊಸದಾಗಿ ಏನಾದರೂ ಮಾಡಬೇಕು ಅಂತೇಳಿ ಸ್ವಲ್ಪ ಫೈನಾನ್ಷಿಯಲ್ಲು ಸೆಟ್ಲ್ ಆಗಬೇಕು ಅಂತ ಅದಕ್ಕೆ. ಬಟ್ ನನಗೆ ಗೊತ್ತಿರೋದು ಫೋಟೋಗ್ರಫಿ ಒಂದೇ. ಸೊ ಅದರಲ್ಲೇ ಬಂತು. ಒಂದು 3 years ಆಯ್ತು ಇವಾಗ ಇದು ಮಾಡಲಿಕ್ಕೆ. ಸೊ ಅಲ್ಲ, ಅದನ್ನು ಬಿಟ್ಟು ಫಿಲ್ಮ್ ಇಂಡಸ್ಟ್ರಿಯಲ್ಲೂ ವರ್ಕ್ ಮಾಡ್ತಿದ್ದೀವಿ, ಇಲ್ಲ ಅಂತ ಇಲ್ಲ. ಅಲ್ಲಿನೂ ಇದೆ, ಇಲ್ಲಿನೂ ಇದೆ, ಎರಡೂ ಕಡೆನೂ ವರ್ಕ್ ಮಾಡ್ತೀವಿ. ಇವಾಗ ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ ಫೋಟೋಗ್ರಫಿ? ಸೆಟ್ಲ್ ಆಗಿದೆ ಅಂದರೆ ಓಕೆ, ಮಾಡ್ಕೊಳ್ತೀವಿ. ಸೊ ನೀವು ವೆಡ್ಡಿಂಗ್ಸ್ಗೆ ಹೋಗ್ತಿರ್ತೀರಾ ಮತ್ತು ಪ್ರೀ ವೆಡ್ಡಿಂಗ್ಸ್ ಕೂಡ ಮಾಡ್ತಾ ಇರ್ತೀರಾ. ಸೊ ಯಾವುದಾದ್ರು ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ? ಅನ್ಕಂಫರ್ಟಬಲ್ ಆಗಿರೋ ಚಾಲೆಂಜಸ್ ಆಗಿರಲಿ, ಇಲ್ಲಾಂದರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪ್ರೀ ವೆಡ್ಡಿಂಗ್ ಎಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು? ಚಾಲೆಂಜ್ ಅಂತ ಆ ಥರ ಏನಿರಲ್ಲ. ನಮ್ಮ ಅಂದರೆ ಸಮ್ ಕ್ಲೈಂಟ್ಸ್ ಇರ್ತಾರೆ, ಲೈಕ್ 6ಗೆ ಬರ್ಲಿಕ್ಕೆ ಹೇಳ್ತೀವಿ. ಯಾಕೆಂದರೆ 6ಗೆ ಬಂದರೆ ಸನ್ಲೈಟ್ ಚೆನ್ನಾಗಿರುತ್ತೆ, ಸೆಟಲ್ ಆಗಿರುತ್ತೆ, ಸ್ವಲ್ಪ ಒಳ್ಳೆ ಶೂಟ್ ಮಾಡ್ಬೋದು. 6ಗೆ ಹೇಳಿದ್ರೆ 9-9:30 ಬರೋದು. ಸೊ ಆ ಥರ ಬಂದರೆ ಏನಾಗ್ಬಿಡುತ್ತೆ ಅಂತಂದರೆ ನಮಗೆ ಸನ್ಲೈಟ್ ಎಲ್ಲ ಬರುತ್ತೆ, ಚೆನ್ನಾಗಿ ಬರಲ್ಲ. ಅದು ತುಂಬ ಎವ್ರಿ ಟೈಮ್ ಫೇಸ್ ಮಾಡೋ ಸಿಚುವೇಶನ್ ಅದು. ಅದು ಬಿಟ್ಟರೆ ನೆಕ್ಸ್ಟು ಸಮ್ಟೈಮ್ಸ್ ಈಗ ಬೋಟಿಂಗಲ್ಲಿ ಕೇರಳಲ್ಲಿ ಬೋಟ್ ಶೂಟು ಅದೆಲ್ಲ ಫ್ಲವರ್ಸ್, ಕಮಲ ಫ್ಲವರ್ಸ್ ಎಲ್ಲ ಇರುತ್ತೆ, ಲೋಟಸ್ದು. ಅಲ್ಲೆಲ್ಲ ಶೂಟ್ ಮಾಡಬೇಕಂದ್ರೆ ಕಪಲ್ಸ್ ಬೋಟಲ್ಲಿ ಇರ್ತಾರೆ. ಸೊ ನಾವು ನೀರಲ್ಲಿ ಇರಬೇಕು. ಸೊ ಆ ನೀರಲ್ಲಿ ಇಲ್ಲಿವರೆಗೂ ಬರುತ್ತೆ ನೀರು. ಆ ಥರ ಎಲ್ಲ ಚಾಲೆಂಜ್ ಫೇಸ್ ಮಾಡಬೇಕಾಗುತ್ತೆ ಫೋಟೋಗ್ರಾಫ್. ಅಂದರೆ ಒಳ್ಳೆ ಔಟ್ಪುಟ್ ಬರಬೇಕು ಅಂತಂದರೆ ಆ ಥರ ಎಲ್ಲ ನಾವು ಮಾಡಬೇಕಾಗುತ್ತೆ. ಅಷ್ಟು ಈಸಿ ಅಲ್ಲ. ಇಲ್ಲ, ಅದು ಏನಾದರೂ ಸ್ನೇಕ್ಸ್ ಏನಾದರೂ ಬಂದರೆ ಹೇಳಕ್ಕೆ ಬರಲ್ಲ. ಇಷ್ಟಿರುತ್ತೆ, ತುಂಬ ಇದಿರುತ್ತೆ, ಫುಲ್ಲು ಮಡ್ಡಿರುತ್ತೆ ಕಾಲೆಲ್ಲ. ನೀವು ನೋಡೋ ಥರ ಇರಲ್ಲ. ಔಟ್ಪುಟ್ ಹೆಂಗೆ ಬರೋದು ಅದ್ರ ಹಿಂದಿನ ಶ್ರಮನೇ ಬೇರೆ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ಎಲ್ಲ ಮಾಡಿ ತುಂಬ ಫೋಟೋಗ್ರಾಫರ್, ನಾನೊಂದೇ ಅಂತಲ್ಲ, ಎಲ್ಲ ಫೋಟೋಗ್ರಾಫರು ದಿ ಬೆಸ್ಟ್ ಕೊಡ್ಬೇಕಂತಲೇ ಎವ್ರಿ ಶೂಟು ಹೋಗ್ತಾರೆ. ಅದೇ ಆ ಥರನೇ ಚಾಲೆಂಜಸ್. ಅದು ಬಿಟ್ಟರೆ ಮತ್ತೆ ಆ ಥರ ಚಾಲೆಂಜಸ್ ಇದೆ. ಟೈಮಿಂಗ್ಸ್ದು ಅಂದರೆ ನೀವೇನು ಸ್ಕ್ರೀನ್ ಮೇಲೆ ನೋಡ್ತೀರಾ ಅದು ಬಿಹೈಂಡೇ ಬೇರೆ ಇರುತ್ತೆ, ಕಷ್ಟ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ಸೊ ನೀವು ಹೋಗ್ತಿರ್ತೀರ ವೆಡ್ಡಿಂಗ್ಸ್ಗೆಲ್ಲ. ಸೊ ನಿಮಗೆ ಕ್ಲೈಂಟ್ಸ್ ಯಾವ ಥರ ರಿಸೀವ್ ಮಾಡ್ತಾರೆ, ಯಾವ ಥರ ಟ್ರೀಟ್ ಮಾಡ್ತಾರೆ ನಿಮಗೆ? ಕ್ಲೈಂಟು ಅಂದರೆ ಇವಾಗ ಹೆಂಗಿತ್ತು ಗೊತ್ತಾ, ಮೊದಲೆಲ್ಲ ನಮ್ಮ ಅಪ್ಪನ ಕಾಲದಾಗೆಲ್ಲ ಫೋಟೋಗ್ರಾಫರ್ಸ್ದು ಬೇರೆ, ಇವಾಗ ಬರ್ತಿರೋ ಜನ್ರೇಷನ್ ಫೋಟೋಗ್ರಾಫರ್ಸ್ಗಳು ಬೇರೆ. ಸೊ ಯಾವ ಥರ ಇರುತ್ತೆ ಅಂತಂದರೆ
ಮೊದಲೆಲ್ಲ ಫೋಟೋಗ್ರಾಫರ್ಸ್ ಅಂಕಲ್ ಫೋಟೋಗ್ರಾಫರ್ಸ್ ಎಲ್ಲ ಅಂದ್ರೆ ನಮ್ಮ ಅಪ್ಪ ಇರೋ ಏಜ್ ಫೋಟೋಗ್ರಾಫರ್ಸ್ ಎಲ್ಲ ಹೆಂಗಿತ್ತಂದ್ರೆ ಒಂದು ಸ್ವಲ್ಪ ಜನಗಳು ಅವ್ರನ್ನೆಲ್ಲ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಿರ್ಲಿಲ್ಲ. ಈ ಜನರೇಷನ್ ಅಲ್ಲೆಲ್ಲ ಫುಲ್ಲು ಇವಾಗ ತುಂಬಾ ರೆಸ್ಪೆಕ್ಟ್ ಇದೆ. ಈಗಿನ ಜನರೇಷನ್ ಅಂದ್ರೆ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ. ನನ್ಗೆ ಯಾವ ತರ ಆ ಥರ ಫೇಸ್ ಹಾಗೆ ಇಲ್ಲ. ಕೆಲವೊಂದು ಮನುಷ್ಯಗಳನ್ನ ನೋಡ್ತಿರ್ತೀನಿ, ಇನ್ನ ಫೋಟೋಗ್ರಾಫರ್ ಊಟ ಮಾಡ್ತಿರ್ತಾರೆ, ಬಾರೋ ಕರ್ಕೊಂಡು ಹೋಗ್ಬಿಡೋದು, ಆ ಥರ ಇವಾಗೆಲ್ಲ ಆಗ್ತಾ ಇಲ್ಲ. ಮೊದ್ಲೇನೋ ಆಗ್ತಿತ್ತೇನೋ, ಈ ಥರ ಎಲ್ಲ ಪಾಪ ಅವರೇ ನನಗೆ ಬರೋ ಕ್ಲೈಂಟ್ಸ್ ಎಲ್ಲ ಅವರೇ ಶೂಟ್ನ ನಿಲ್ಲಿಸ್ಬಿಟ್ಟು ಊಟ ಮಾಡಿಸ್ತಾರೆ. ಸೊ ಆ ಥರ ಎಲ್ಲ ಕ್ಲೈಂಟ್ಸ್ ಇದ್ದಾರೆ. ಇವಾಗೆಲ್ಲ ಆ ಥರ ಅಗ್ರೆಸಿವ್ ಅಂದ್ರೆ ಸ್ಯಾಡಿಸ್ಟ್ ಕ್ಲೈಂಟ್ ಆ ಥರ ಏನಿಲ್ಲ. ಊಟ ನಮ್ಗೆ ಬೇಡ ಅನ್ಸಿರುತ್ತೆ, ಅವರೇ ಕ್ಲೈಂಟ್ ಕೂತ್ಕೊಂಡು ಅವ್ರ ಅಮ್ಮನೋ ಅವ್ರ ಅಪ್ಪನೋ ಅವ್ರ ಸಿಸ್ಟರ್ ಅವ್ರ ಬ್ರದರ್ಸ್ ಅವರೇ ಕೂತ್ಬಿಟ್ಟು ಊಟ ಮಾಡಿಸ್ತಾರೆ. ಒಳ್ಳೆ ಕ್ಲೈಂಟ್ಗಳು. ಆಮೇಲೆ ಕರ್ಕೊಂಡ್ರೆ ತುಂಬಾ ಚೆನ್ನಾಗಿ ಕರ್ಕೊಳ್ತಾರೆ. ಆಮೇಲೆ ಪ್ರೀ ವೆಡ್ಡಿಂಗ್ ಹೋದಾಗ ಫ್ರೆಂಡ್ಶಿಪ್ ಆಗ್ಬಿಡುತ್ತೆ. ಕ್ಲೈಂಟ್ ಅಂತ ಹೋಗ್ತೀವಿ, ಬರ್ಬೇಕಾದ್ರೆ ಫ್ರೆಂಡ್ಸ್ ಆಗಿ ಬಂದ್ಬಿಡ್ತೀವಿ. ಆ ಥರ ತುಂಬಾ ಸಿಚುವೇಶನ್ ಆಗಿದೆ. ಸೊ ನಂದು 3 years ಆಯ್ತು. 3 years. 3 years. ಸೊ ನೀವು ಫಸ್ಟ್ ಶೂಟ್ ಮಾಡಿರ್ತೀರಲ್ವಾ, ಎಷ್ಟು ಚಾರ್ಜ್ ಮಾಡಿದ್ದೀರಾ? ಸರ್ ಫಸ್ಟ್ ಶೂಟ್ ಅಲ್ಲಿ ಅಂದ್ರೆ ನಮ್ದು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ಆಕ್ಚುಲಿ ನನಗೆ ಫಿಲ್ಮ್ ಎಲ್ಲ ಇದಾಗಿತ್ತು. ಸೊ ವೆಡ್ಡಿಂಗ್ ನಾನು ಬರ್ಬೇಕಂತ ಬಂದಿಲ್ಲ. ನನ್ನ ಫ್ರೆಂಡ್ ಒಬ್ರು ದರ್ಶನ್ ಅಂತ ಒಬ್ರು ಇದ್ರು. ಸೊ ಅವ್ರ ಫ್ರೆಂಡ್ದು ವಿಜಯಪುರಲ್ಲಿ ವೆಡ್ಡಿಂಗ್ ಇತ್ತು. ಸೊ ಅವರು ಇವ್ರಿಗೆ ಹೇಳಿದ್ದಾರೆ, ಯಾರಾದ್ರೂ ಇದ್ರೆ ನಾನು ಅಲ್ಲೇ ಇದ್ದೆ ಪಕ್ಕ, ಹಿಂಗಿದೆ ಮಾಡ್ತೀರಾ ಅಂತಂದ್ರೆ. ನನಗೆ ವೆಡ್ಡಿಂಗ್ ಅಂದ್ರೆ ಏನು ಗೊತ್ತಿಲ್ಲ. ವೆಡ್ಡಿಂಗ್ ತಾಳಿ ಕಟ್ಟಿರೋದು ನಾನು ನೋಡಿರ್ಲಿಲ್ಲ. ಅಂದ್ರೆ ಟಿವಿಯಲ್ಲಿ ಎಲ್ಲ ನೋಡಿದೆ, ರಿಯಲ್ ಆಗಿ ನೋಡೇ ಇರಲಿಲ್ಲ. ಸೊ ಅವ್ರು ಹೇಳಿದಾಗ ನಾನು ಇನ್ನೊಬ್ಬನ ಫ್ರೆಂಡಿಗೆ ಕಾಲ್ ಮಾಡಿದೆ, ಹಿಂಗೆ ಇದೆ ಮಾಡೋಣ ಅಂತ ಕೇಳಿದೆ. ಅವನು ಓಕೆ ಮಾಡ್ಬೋದು, ನೋಡೋಣ ಮಾಡ್ಕೊಳ್ಳೋಣ, ಇದೊಂದು ಚಾನ್ಸ್ ಮಾಡೋಣ ಅಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ಅಷ್ಟು ಇರಲಿಲ್ಲ ಅವಾಗ. ಸೊ ಅವಾಗ ಮಾಡೋಣ ಅಂತೇಳಿ ಒಪ್ಕೊಂಡ್ವಿ. ಅವಾಗ 1,50,000 ಅವ್ರು ನನ್ನ ಕೈಯಾಗ ಕೊಟ್ಬಿಟ್ಟು ಏನು ಮಾಡ್ತಾ ಗೊತ್ತಿಲ್ಲ, ಚೆನ್ನಾಗಿ ಮಾಡು ಅಂತ ಫಸ್ಟ್ ಇದು 1,50,000. 1,50,000 ಅವಾಗ. ಕೊಟ್ಟಿದ್ದೀನಿ. ಬಟ್ ಫಸ್ಟ್ ಆರ್ಡರ್ ಅಲ್ವಾ, ಫಸ್ಟ್ ವೆಡ್ಡಿಂಗ್ ಅಲ್ವಾ. ಸೊ ನನಗೆ ಒಂದು ಸ್ವಲ್ಪ ಇನ್ನೂ ಕೊಡ್ಬೋದಾಗಿತ್ತು ಅನ್ನೋ ಫೀಲ್ ಇದೆ. ಅವಾಗೆಲ್ಲ ಫ್ರೆಂಡ್ಸ್ನೆಲ್ಲ ಹಾಕ್ಕೊಂಡು ಎಲ್ಲ ಫಿಲ್ಮ್ ಅವರೇ ಹುಡುಗರಿದ್ರು, ಅವರೆಲ್ಲ ಹಾಕ್ಕೊಂಡು ಹೋಗಿ ಶೂಟ್ ಮಾಡಿಕೊಂಡು ಔಟ್ಪುಟ್ ಕೊಟ್ವಿ. ಅಂದರೆ ಡಿಲೇ ಏನು ಮಾಡಿಲ್ಲ, ಜಲ್ದಿನೇ ಕೊಡ್ತೀವಿ. ಬಟ್ ಚೆನ್ನಾಗಿ ಬಂದಿದೆ, ಔಟ್ಪುಟ್ ಮಾತ್ರ ಚೆನ್ನಾಗಿ ಬಂದಿದೆ. ಸೊ ಇವಾಗ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಅಂತ ಹೇಳ್ಬೇಕಂದ್ರೆ ಹೇಳಿ, ಪರವಾಗಿಲ್ಲ. ಆ ಥರ ಅಲ್ಲ, ಇವಾಗ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ಕೊಂತ ಹೋಗುತ್ತೆ. ಸೊ ಯಾವ ಥರ ಅಂದರೆ ಇವಾಗ ಮೊದಲ ಎಡಿಟ್ನ 1 month 2 months ಆದಮೇಲೆ ಕೊಡ್ತಿದ್ವಿ, ಸಿನಿಮಾಟೋಗ್ರಫಿ ಎಡಿಟ್ಸ್ ಎಲ್ಲ. ಇವಾಗ ಏನಂದರೆ ಆನ್ ಸ್ಪಾಟಲ್ಲೇ ಕೊಡ್ತಿದ್ವಿ. ವೆಡ್ಡಿಂಗ್ ಇರುತ್ತಲ್ವಾ, ವೆಡ್ಡಿಂಗ್ ದಿನದಲ್ಲಿ ನಿಮಗೆ ಸಿನಿಮಾಟೋಗ್ರಫಿ ಎಲ್ಲ ಅವತ್ತೇ ಕ್ಲಿಯರ್ ಮಾಡ್ಬಿಡ್ತೀವಿ ಅಲ್ಲೇ ಆನ್ ಸ್ಪಾಟ್ ಎಡಿಟ್ ಎಲ್ಲ. ಸೊ ಅದಕ್ಕೆಲ್ಲ ಸ್ವಲ್ಪ ಇವಾಗ 2-3 ಇವಾಗ ಸ್ಟಾರ್ಟಿಂಗೇ 1-2 ಇಂದನೇ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಅಂದರೆ ಅದು ಇನ್ಕ್ರೀಸ್ ಹಾಕೊಂತ ಅವ್ರು ಕಸ್ಟಮೈಸ್ ಮಾಡ್ತಾರೆ, ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅದು ಇನ್ಕ್ರೀಸ್ ಹಾಕೊಂತ ರಿಕ್ವೈರ್ಮೆಂಟ್ ಚಾರ್ಜ್ ಮಾಡ್ತಾರೆ. ಮಿನಿಮಮ್ ಅಂತ ಎಷ್ಟು 2.5 ಅಲ್ಲ 1.5 ಆ ಥರ. ಸೊ ನಾನು ನೋಡಿದೆ, ಲೈಕ್ ಬಳ್ಳಾರಿಯಲ್ಲಿ ಫ್ಲವರ್ ಸ್ಟ್ರೀಟ್ ಇದೆ. ಇದುವರೆಗೂ ಯಾರು ಅಲ್ಲಿ ವೆಡ್ಡಿಂಗ್ ಶೂಟ್ ಮಾಡೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಬಟ್ ನೀವು ಮಾಡಿದ್ವಿ? ಇಲ್ಲ, ಅದು ಮಾಡಿದ್ದಾರೆ ಅಂತಂದ್ರೆ ನಾನು ಬೇರೆ ಕಡೆ ಎಲ್ಲ ಮಾಡೋದಿರೋದು ನೋಡಿದ್ದೆ. ಮಾಡ್ಬೋದು, ನಾನು ಮಾಡಿದ್ದೆ ಮೈಸೂರು ಅಲ್ಲೆಲ್ಲ ಮಾಡಿದ್ದೆ, ಮೈಸೂರಲ್ಲಿ ಮಾಡಿದ್ದೀನಿ, KR ಮಾರ್ಕೆಟ್ ಬ್ಯಾಂಗ್ಳೂರಲ್ಲೂ ಮಾಡಿದ್ದೆ. ಬಟ್ ಅಲ್ಲೆಲ್ಲ ಮಾಡೋದಕ್ಕಿಂತ ಬಳ್ಳಾರಿಯಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅಂತೇಳಿ ಅವರು ಕ್ಲೈಂಟ್ಸು ನಂಗೆ ಇಲ್ಲೇ ಬೇಕು ಬೇರೆ ಬೇಡ ಅಂತಂದ್ವಿ. ಅವ್ರಿಗೆ ರೆಟ್ರೋ ಸ್ಟೈಲ್ ಬೇಕು ಅಂತ ಹೇಳಿದಾಗ ನಾನು ಓಕೆ ಮಾಡೋಣ ಅಂತೇಳಿ ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ಟು ದುರ್ಗಮ್ಮ ಗುಡಿ ಕಡೆ ಹೋಗಿದ್ವಿ. ಸೊ ಅಲ್ಲಿ ಶೂಟ್ ಮಾಡ್ಕೊಂಡು ಅದೇ ಮಾರ್ನಿಂಗು ಬೇಗ ಫ್ಲವರ್ ಸ್ಟ್ರೀಟಲ್ಲಿ ಶೂಟ್ ಮಾಡಿದ್ವಿ. ಸೊ ಅದು ಏನಾಯ್ತು ಅಂದರೆ 2 million ವ್ಯೂಸ್ ಹೋಗ್ಬಿಡ್ತು. ಸೊ ಅದೇ ನನಗೆ ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ. ಆ ಒಂದು ವಿಡಿಯೋಯಿಂದ ನನಗೆ 3K ಫಾಲೋವರ್ಸ್ ಬಂದರು, ಜೆನ್ಯೂನ್ ಫಾಲೋವರ್ಸ್, ಮತ್ತೆ ನಾನು ಫೇಕ್ ಅಂತಿಲ್ಲ. ಅದರಿಂದ 3K ಫಾಲೋವರ್ಸ್ ಬಂತು. ಅದು ತುಂಬ ವೈರಲ್ ಆಗೋಯ್ತು. ಇಟ್ಸ್ ನಾಟ್ ದಟ್ ಪಾಸಿಬಲ್ ಅಲ್ವಾ, ಎಷ್ಟು ಕಷ್ಟಪಟ್ಟಿರಬೇಕು. ಅದು ಬೆಳಗ್ಗೆ ಪ್ಲೇಸ್, ಜನ ಜಾಸ್ತಿ ಇರ್ತಾರೆ. ಅರ್ಲಿ ಮಾರ್ನಿಂಗ್ ಹೋಗಿದ್ವಿ ನಾವು, 5:45ಗೆ ಹೋಗಿದ್ವಿ. ಟ್ರೈನ್ ಒಂದು 6:30ಗೆ ಬಂದರು. ಅಲ್ಲೇ ಮುಗಿಸ್ಕೊಂಡು ಹಂಗೆ ಮಾಡಿ 2-3 ಶೂಟ್ ಮಾಡಿದ್ದೀವಿ. 2-3 ತುಂಬ ಚೆನ್ನಾಗಿ ಬಂದಿದೆ.
ಮಗು ಕೇಳ್ತಾರೆ, ಬಟ್ ಅಲ್ಲಿ ತುಂಬಾ ಸ್ಕೂಲ್ ಬಸ್ಸಸ್ ಅಲ್ಲೆಲ್ಲ ತುಂಬಾ ಇದಾವೆ, ಅದಕ್ಕೆ ಪ್ರಿಫರ್ ಮಾಡ್ತಿಲ್ಲ. ಹೆಂಗಿತ್ತು ನಿಮ್ಗೆ ಆ ಸಿಚುವೇಶನ್? ಹಾ, ಚೆನ್ನಾಗಿತ್ತು ಅವತ್ತು. ಅಂದ್ರೆ ಸ್ಕೂಲ್ ಬಸ್ಸಸ್ ಎಲ್ಲ ಇತ್ತು. ಆಕ್ಚುಲಿ ಯಾವ ಸ್ಕೂಲ್ ಬಸ್ಸಸ್ ಹೋಯ್ತು, ಪೀಪಲ್ ಟ್ರೀದು ಒಂದು ಬಸ್ ಹೋಯ್ತು. ಸೊ ಅಲ್ಲೆಲ್ಲ ನಮ್ ಪೀಪಲ್ ಟ್ರೀ ಬಸ್ ಹುಡುಗರೆಲ್ಲ ಕಮೆಂಟ್ ಮಾಡಿದ್ರು, ನಮ್ ಬಸ್ ಅಂತ. ಆ ತರ ಎಲ್ಲ ಕಮೆಂಟ್ ಬಂತು, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಬಂತು ಔಟ್ಪುಟ್. ಅವರು ಕ್ಲೈಂಟ್ಸು ಹ್ಯಾಪಿ ಆದ್ರು, ಅದರಿಂದ ತುಂಬಾ ಜನ ಬಂದ್ರು ನನ್ನ ಕ್ಲೈಂಟ್ಸು. ಆ ತರ ಬೇಕು ಅಂತ ಅದೇ ತರನು ಮಾಡ್ಬೇಕು. ಸೊ ಇವಾಗ ನಮ್ಮ ಬಳ್ಳಾರಿಯಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಜನ ಫೋಟೋಗ್ರಾಫರ್ಸ್ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ನೀವು ಏನ್ ಅಡ್ವೈಸ್ ಕೊಡ್ಬೋದು? ಅಡ್ವೈಸ್ ಯಾವ ಥರ ಅಂತಂದರೆ, ಫಸ್ಟು ಫೋಟೋಗ್ರಫಿ ಬೇರೆಯವ್ರ ಹತ್ರ ಕಲ್ತು ಬರೋದು ಬೆಟರ್ ಅನ್ಕೊಳ್ತೀನಿ. ಕಲ್ತು ಬಂದರೆ ಬೆಟರ್. ಅಂದರೆ ಏನು ಇಲ್ಲಾರ್ದಂಗೆ ಬಂದರೆ ಒಂದು ಸ್ವಲ್ಪ ಸಿಚುವೇಶನ್ ಆಗುತ್ತೆ. ಲೈಕ್ ಹೆಂಗಂದರೆ ಡಾಟಾ ಬ್ಯಾಕಪ್ಸ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಆಲ್ಬಮ್ ಎಲ್ಲಿ ಕೊಡಬೇಕು, ಎಡಿಟರ್ಗೆ ಯಾರು ಕೊಡಬೇಕು. ಯಾಕಂದರೆ ಒಂದು ಕ್ಲೈಂಟ್ ಬಂದ್ಬಿಟ್ಟು ನಿಮ್ಗೆ ನಂಬಿ ಕೊಟ್ಟಿರ್ತಾರೆ. ವಿತೌಟ್ ನಾಲೆಜು ಬಂದ್ಬಿಟ್ರೆ ಕ್ಲೈಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರದ್ದೆಲ್ಲ ಮೆಮೊರೀಸ್, ಲೈಫ್ ಟೈಮ್ ಮೆಮೊರೀಸು. ಅದೇನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದರೆ ಅವ್ರಿಗೂ ಪ್ರಾಬ್ಲಮ್, ಅವ್ರ ಕೆರಿಯರ್ಗೂ ಪ್ರಾಬ್ಲಮ್ಮು, ಇವ್ರಿಗೂ ಪ್ರಾಬ್ಲಮ್. ಅದೊಂದು ಮಿಸ್ಟೇಕ್ ಮಾಡಬೇಡಿ. ಎಲ್ಲ ಸ್ವಲ್ಪ ತಿಳ್ಕೊಂಡು ಎಲ್ಲಿ ಯಾವ ಥರ ಡಾಟಾ ಬ್ಯಾಕಪ್ ಮಾಡ್ಕೋಬೇಕು, ಯಾವ ಥರ ನೀವು ಆಲ್ಬಮ್ ಎಲ್ಲ ಕೊಟ್ಟರೆ ಹೆಂಗಿರುತ್ತೆ, ಯಾವ ಕ್ಯಾಮ್ರಾ ಯೂಸ್ ಮಾಡಬೇಕು, ಆ ಥರ ಎಲ್ಲ ತಿಳ್ಕೊಂಬಂದ್ರೆ ಬೆಟರ್ ಇರುತ್ತೆ. ಸೊ ಇವಾಗ ನಿಮ್ಮದು ಆಲ್ಬಮ್ ರೆಡಿ ಆಗಿರುತ್ತೆ ಅಲ್ವಾ, ಏನಾದರೂ ಮಿಸ್ಟೇಕ್ಸ್ ಇತ್ತು ಅನ್ಬೋದು, ಅದು ಏನಾದರೂ ನೀವು ಮತ್ತೆ ಚೇಂಜ್ ಮಾಡ್ಬೋದಾ? ಆಪ್ಷನ್ಸ್ ಇರುತ್ತಾ? ಇದೆ, ಮಾಡ್ಬೋದು. ಪೇಜಸ್ ಎಲ್ಲ ಅಂದರೆ ಏನಾಗುತ್ತೆ ಅಂದರೆ ಫೋಟೋ ಸೆಲೆಕ್ಟ್, ಇವಾಗ ಏನಂದರೆ ಫೋಟೋ ಮೊದಲೆಲ್ಲ ಹೆಂಗಿತ್ತು ಅಂದರೆ 300-200 ಫೋಟೋಸ್ ಅಷ್ಟೇ ಕ್ಲಿಕ್ ಮಾಡ್ತಿದ್ರು. ಯಾಕಂದರೆ ಹಳೆ ಕಾಲದಲ್ಲಿ ಅದೇ ಫೋಟೋಸ್ ಆಲ್ಬಮ್ ಮಾಡಿ ಕೊಟ್ಬಿಡೋರು, ಅದು ಈಸಿ ಮೆಥಡ್. ಬಟ್ ಈ ಟೈಮ್ ಏನಾಗಿದೆ 3,000-4,000 ಫೋಟೋಸ್ ಇರುತ್ತೆ ಒಂದು ವೆಡ್ಡಿಂಗಲ್ಲಿ, ಮಿನಿಮಮ್ 4,000 ಕ್ಯಾಂಡಿಡೇಟ್ ಎಲ್ಲ ಸೇರಿ. ಸೊ ಏನು ಆಗುತ್ತೆ ಅಂದರೆ ಅವ್ರಿಗೆ ಕೊಟ್ಬಿಡ್ತೀವಿ, ಕ್ಲೈಂಟಿಗೆ ಕೊಟ್ಬಿಡ್ತೀವಿ, ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಅವಾಗ ಅವರು ಒಂದೊಂದೇ ಸೆಲೆಕ್ಟ್ ಮಾಡಿ ಒಂದು ಲೈಕ್ 400-500 ಫೋಟೋಸು ಅವ್ರು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಸೆಲೆಕ್ಟ್ ಮಾಡಿ ಕೊಟ್ಟರೆ ನಾವು ಒಂದು ಫುಲ್ ಎಡಿಟ್ ಮಾಡಿಬಿಟ್ಟು ಅದು ಯಾವ ಥರ ಬರುತ್ತೆ ಅಂತ ಅವ್ರಿಗೆ ಒಂದು PDF ಕಳಿಸ್ಕೊಡ್ತೀವಿ. ಸೊ ಎನಿ ಚೇಂಜಸ್ ಅಲ್ಲೇ ಹೇಳ್ಬೋದು. ಬಿಫೋರ್ ಪ್ರಿಂಟಿಂಗ್ ಅದೇನು ಇಶ್ಯೂ ಇರಲ್ಲ. ಆಫ್ಟರ್ ಪ್ರಿಂಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಿಫೋರ್ ಪ್ರಿಂಟಿಂಗ್ಗೆ ನಾವೆಲ್ಲ ಓಕೆ ಮಾಡಿಸ್ಬಿಟ್ಟು ಫೈನಲ್ ಮಾಡಿ ಆಮೇಲೆ ಪ್ರಿಂಟ್ ಕೊಡ್ತೀವಿ. ಅದಕ್ಕೆ 99% ನಿಮ್ಗೆ ಆಫ್ಟರ್ ಪ್ರಿಂಟ್ ಆದಮೇಲೆ ಪ್ರಾಬ್ಲಮ್ಸ್ ಬರಲ್ಲ. ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಫೋಟೋಗ್ರಫಿ ಫೀಲ್ಡ್ ಅಷ್ಟು ಈಸಿ ಅಲ್ಲ ಅಂತ ಅಲ್ಲ. ಅವ್ರು ತುಂಬಾ ಜನಕ್ಕೆ ಈಸಿ ಅನ್ಕೊಂತಾರೆ, ಏನೋ ಲಕ್ಷ ತಗೊಳ್ತಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ತಾರೆ, ನಿದ್ದೆ ಇರಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ, ನಮಗೆ ಟೈಮ್ ಕೊಡ್ಲಿಕ್ಕಾಗಲ್ಲ, ಫುಲ್ ಡಾರ್ಕ್ ಸರ್ಕಲ್ಸು, ಆಮೇಲೆ ಫುಲ್ ಫೇಸ್ ಎಲ್ಲ ಕಿತ್ತೋಗಿರ್ತದೆ ಬಿಸಿಲಲ್ಲಿ ಶೂಟ್ ಮಾಡ್ಬೇಕಾದ್ರೆ. ಎಷ್ಟೇ ಸನ್ಸ್ಕ್ರೀನ್ ಹಚ್ಕೊಂಡ್ರು ಏನು ಹಚ್ಕೊಂಡ್ರು ಫೇಸ್ ಇದಿರಲ್ಲ. ಆಮೇಲೆ ಫುಡ್ ಸರಿ ಇರಲ್ಲ, ಎಲ್ಲೆಲ್ಲ ಹೋಗಿರ್ತೀವ, ಫುಡ್ ಇರಲ್ಲ, ನಿದ್ದೆ ಇರಲ್ಲ, ಏನೂ ಇರಲ್ಲ, ಹೆಲ್ತ್ ಅಂತೂ ಖರಾಬ್ ಆಗುತ್ತೆ. ಅದೆಲ್ಲ ಮಾಡಿದ್ರೆ ಆಮೇಲೆ ಅದೇ ಅಂದರೆ ಎವ್ರಿ ವೆಡ್ಡಿಂಗ್ಸ್ನು ಒಳ್ಳೇದು ಕೊಡಬೇಕು ಅಂತಲೇ ಹೋಗೋದು ಫೋಟೋಗ್ರಾಫರ್, ಎವ್ರಿ ಫೋಟೋಗ್ರಾಫರ್ಸ್ ಅಷ್ಟೇ. ಸೊ ನನ್ನೊಂದು ಕ್ವಶನ್ ಇದೆ. ಸೊ ನಾನೇ ಕ್ಲೈಂಟ್ ಅನ್ಕೊಳ್ಳಿ. ಸೊ ನಾನು ಕೊಟೇಶನ್ಸ್ ಹಾಕ್ತೀನಿ ಫೋಟೋಗ್ರಾಫರ್ ಅಂತ. ಲೈಕ್ 80,000ಗೂ ಮಾಡೋರು ಸಿಗ್ತಾರೆ, 10 lakhsಗೂ 5 lakhs ಮಾಡೋರು ಸಿಗ್ತಾರೆ. ಸೊ ನಾನು ಎಲ್ಲಿ ಚಾಯ್ಸ್ ಮಾಡ್ಕೊಂಡ್ರೆ ಕರೆಕ್ಟ್ ಅನ್ಸುತ್ತೆ? ಸೊ ಇವಾಗ ಒಂದು ಕ್ಲೈಂಟ್ ಬಂದ್ಬಿಟ್ಟು ಸೊ ಇದು ಫೋಟೋಗ್ರಫಿ ಬಂದ್ಬಿಟ್ಟು ಇವಾಗ ತುಂಬ ಕಾಸ್ಟ್ಲಿ ಆಗಿದೆ. ಏನಕ್ಕೆ ಕಾಸ್ಟ್ಲಿ ಆಗಿದೆ ಅಂದರೆ ಇವಾಗ ನಮ್ಗೆ ಎಕ್ವಿಪ್ಮೆಂಟ್ಸ್ಗಳು ತುಂಬ ಕಾಸ್ಟ್ಲಿ ಇದೆ. ಆಮೇಲೆ ಈಗ ಶೂಟ್ ಆದಮೇಲೆ ಪ್ರೊಡಕ್ಷನ್ ಏನೇನು ಮಾಡ್ತೀವಿ ಅದೆಲ್ಲ ತುಂಬ ಕಾಸ್ಟ್ಲಿ ಆಗಿದೆ. ಸೊ ಇವಾಗ ಒಂದು ಕ್ಲೈಂಟ್ ಬಂದಿರ್ತಾರೆ, ನಮ್ಮ ಹತ್ರನೂ ಕೊಟೇಶನ್ ಹಾಕ್ಸ್ಕೊಳ್ತಾರೆ, ಬೇರೆಯವ್ರ ಹತ್ರನೂ ಕೊಟೇಶನ್ ಹಾಕ್ಸ್ಕೊಳ್ತಾರೆ, ಒಂದು 10 ಜನ ಹತ್ರ ಕೊಟೇಶನ್ ಹಾಕ್ಸ್ಕೊಳ್ತಾರೆ. ಸೊ ಫೈನಲಿ ನಾನು ಕ್ಲೈಂಟಿಗೆ ಏನು ಹೇಳೋದಂದ್ರೆ, ಫೋಟೋಗ್ರಾಫರ್ ಇವಾಗ 10,000ಗೂ ಮಾಡೋರಿದ್ದಾರೆ, 10 ಲಕ್ಷಕ್ಕೂ ಮಾಡೋರಿದ್ದಾರೆ, ಕರೆಕ್ಟಾ? ಸೊ ಸೇಮ್ ನಾವೇನು ಸರ್ವಿಸ್ ಕೊಡ್ತಿದ್ದೀವಿ 1 ಲಕ್ಷಕ್ಕೂ ಮಾಡೋರಿದ್ದಾರೆ. ನಮ್ಮ ಹತ್ರ ಬಂದರೆ 3 ಲಕ್ಷ ಹೇಳ್ತೀವಿ. ಏನಕ್ಕೆ ಆ ಡಿಫ್ರೆನ್ಸ್ ಅಂತಂದರೆ, ಇವಾಗ 1 ಲಕ್ಷಕ್ಕೆ ಮಾಡೋರು ಏನು ಕ್ಯಾಮ್ರಾ ಯೂಸ್ ಮಾಡಿಸಿದ್ದಾರೆ, ಅವ್ರದ್ದು ಏನೇನು ಎಕ್ವಿಪ್ಮೆಂಟ್ಸ್ ಇದೆ, ಯಾವ ಥರ ಲೈಟ್ಸ್ ಇದೆ, ಆಮೇಲೆ ಯಾವ ಥರ ಆಲ್ಬಮ್ ಕೊಡ್ತಾರೆ, ಆಮೇಲೆ ಎಷ್ಟು ಬೇಗ ಕೊಡ್ತಾರೆ, ಆ ಥರ ಎಲ್ಲ ಮ್ಯಾಟ್ರ್ ಆಗುತ್ತೆ. ಇವಾಗ 10 ಲಕ್ಷಕ್ಕೆ ಇಲ್ಲ 2 ಲಕ್ಷಕ್ಕೆ ನಾವೇ ಒಂದು 3 ಲಕ್ಷಕ್ಕೆ ಮಾಡೋರು ಅಂದ್ಕೊಳ್ಳಿ, ನಮ್ಮ ಕಡೆ ಏನು ಕ್ಯಾಮ್ರಾ ಇದೆ, ನಾವು ಎಕ್ವಿಪ್ಮೆಂಟ್ಸ್ ಏನು ಮಾಡ್ತೀವಿ ಅದೆಲ್ಲ ನಾವು ಹೇಳ್ತೀವಿ ಕ್ಲೈಂಟ್ಸಿಗೆ, ಅದನ್ನೆಲ್ಲ ತೊಗೊಳ್ಳಿ. ಈಗ 1 ಲಕ್ಷಕ್ಕೆ ಯಾರು ಏನು ಮಾಡ್ತಾರೆ, ಅವ್ರು ಏನೇನು ಕ್ಯಾಮ್ರಾ ಯೂಸ್ತಾರೆ ಅವ್ರದ್ದು ತೊಗೊಳ್ಳಿ. ನಿಮ್ಗೆ ಗೊತ್ತಾಗಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿ ಇದ್ರದ್ದು ಏನು ರೇಟ್ ಇದೆ, ಇದ್ರದ್ದೇನು ಮೆಗಾ ಪಿಕ್ಸೆಲ್ಸ್ ಇದೆ, ಇದ್ರದ್ದು ಏನು ರೇಟ್ ಇದೆ, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವಾಗ ರಿಲೀಸ್ ಆಗಿದೆ, ಇದು ಯಾವಾಗ ರಿಲೀಸ್ ಆಗಿದೆ, ಇದು ಏನಕ್ಕೆ ಯೂಸ್ ಆಗುತ್ತೆ, ಇದಕ್ಕೆ ಏನಕ್ಕೆ ಯೂಸ್ ಆಗುತ್ತೆ. ಸೊ ಕಂಪೇರ್ ಮಾಡಿ.
ಅವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಏನಕ್ಕೆ 1 ಲಕ್ಷಕ್ಕೆ ಮಾಡ್ತಾರೆ, ಏನಕ್ಕೆ 3 ಲಕ್ಷಕ್ಕೆ ಮಾಡ್ತಾರೆ ಅನ್ನೋದು ನಿಮಗೆ ಇದು ಗೊತ್ತಾಗುತ್ತೆ. ಆಮೇಲೆ ಆಲ್ಬಮ್ಮು ನೋಡಿ, ಆಲ್ಬಮ್ ಸ್ಯಾಂಪಲ್ ಕೇಳಿ. ಈಗ ಫೋಟೋಗ್ರಫಿ ಆಫೀಸ್ ಇದ್ದೇ ಇರುತ್ತೆ, ಸ್ಟುಡಿಯೋ ಇಟ್ಟೇ ಇರ್ತದೆ, ಚಿಕ್ಕ ಸ್ಟುಡಿಯೋ ಇಟ್ಟೇ ಇಟ್ಟಿರ್ತಾರೆ, ಇಲ್ಲ ಒಬ್ಬರು ಮನೆಯಲ್ಲೇ ಮಾಡ್ತಿರ್ತಾರೆ. ಸೊ ಅವರಿಗೆ ಏನು ಆಲ್ಬಮ್ ಏನಿರುತ್ತೆ, ಆಲ್ಬಮ್ ಸ್ಯಾಂಪಲ್ಸ್ ಕೇಳಿ, ಶೀಟ್ ನೋಡಿ ಏನು ಶೀಟ್ಸ್ ಇದೆ. ಇವಾಗ ಆಲ್ಬಮ್ಗೆ ಹೆಸರಿಲ್ಲ, ಕರಿಷ್ಮಾ ಆಲ್ಬಮ್ ಅಂತಾರೆ, ಆಮೇಲೆ ಇನ್ನೊಂದೇನು ಕ್ಯಾನ್ವಾ ಆಲ್ಬಮ್ ಅಂತಾರೆ. ಸೊ ಅದು ಕ್ಯಾನ್ವಾ ಅನ್ನೋದು ಲೈಕ್ ಜಸ್ಟ್ ಅದು ಆ್ಯಪ್ ಅಷ್ಟೇ, ಅದು ಪ್ರಿಂಟರ್ಸ್ ಅವರು ಕ್ಯಾನ್ವಾ ಅನ್ನೋದು, ಅದಕ್ಕೆ ನಿಮಗೆ ಹೆಸರಿಲ್ಲ. ಸೊ ಪೇಜ್ಗಳಿಗೆ ಹೆಸರಿದೆ, ಎಂಬೋಸು, ಸ್ಪಾರ್ಕಲ್ಸು, ಫೆದರ್, ಆ ಥರ ಪೇಜಸ್ ಇದೆ. ಆಮೇಲೆ ಏನು ಥಿಕ್ನೆಸ್ ಬರುತ್ತೆ ಅದನ್ನು ತಿಳ್ಕೊಳ್ಳಿ, ಎಷ್ಟು ಥಿಕ್ನೆಸ್ ಕೊಡ್ತಿದ್ದೀರಾ ಪೇಜು. ಈ ಸ್ಟ್ಯಾಂಡರ್ಡ್ mm, 200 mm, 120 mm ಇರುತ್ತೆ. ಏನು ಥಿಕ್ನೆಸ್ ಇರುತ್ತೆ. ನಾನ್ ಟೆರಬಲ್, ಈಗ ನಾನು ಹೇಳ್ತೀನಿ ಆಲ್ಬಮ್ ಕೊಡ್ತೀನಿ ಅಂದ್ರೆ ನಾನ್ ಟೆರಬಲ್ಲೇ ಕೊಡ್ತಾರೆ. ಆಲ್ಬಮ್ ಬರೋದೇ ನಾನ್ ಟೆರಬಲ್. ಅರಿಯೋದು ಯಾರು ಆಲ್ಬಮ್ ಕೊಡ್ತಾರೆ ಹೇಳಿ? ನೀವು 8 ಲಕ್ಷಕ್ಕೂ ಮಾಡಿಸಿದ್ರು ನಾನ್ ಟೆರಬಲ್ ಇರುತ್ತೆ, 80,000 ರೂಪಾಯಿ ಮಾಡಿದ್ರು ನಾನ್ ಟೆರಬಲ್ ಇರುತ್ತೆ. ಬಟ್ ಥಿಕ್ನೆಸ್ ಆಫ್ ದ ಪೇಪರ್ ಯಾವ್ದು ಯೂಸ್ ಮಾಡ್ತೀರಾ, ಆಮೇಲೆ ಪ್ರಿಂಟಿಂಗ್ ಯಾವ್ದು ಯೂಸ್ ಮಾಡ್ತೀರಾ, ಅದೆಲ್ಲ ಇಂಪಾರ್ಟೆಂಟ್. ಅದು ಕಲರ್ಸ್ ಎಷ್ಟು ಕಲರ್ಸ್ ಯೂಸ್ ಮಾಡ್ತೀರಾ ನೀವು, 8 ಕಲರ್ಸ್ 12 ಕಲರ್ಸ್ ಆ ಥರ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಅದೆಲ್ಲ ಕ್ಯಾಮ್ರಾ ಮೇಲಿಂದಲೂ ಡಿಪೆಂಡ್ ಆಗುತ್ತೆ, ಸ್ಕಿಲ್ಸೂ ಡಿಪೆಂಡ್ ಆಗುತ್ತೆ. ಇವಾಗ ಎಷ್ಟೇ ನೀವು ಕಾಸ್ಟ್ಲಿ ಕ್ಯಾಮ್ರಾ ಕೊಟ್ಟರು ಸ್ಕಿಲ್ಸ್ ಬೇಕಾಗುತ್ತೆ. ಸೊ ಅದಕ್ಕೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಕಾಸ್ಟ್ಲಿ ಆಗೋದು. ಏನು ಸರ್ವಿಸ್ ಕೊಡ್ತಾರೆ ಅದ್ರ ಮೇಲೆ ತುಂಬ ಕಾಸ್ಟ್ಲಿ ಇದೆ. ಅದು ಡಿಪೆಂಡ್ಸ್ ಆಗುತ್ತೆ ದುಡ್ಡೆಲ್ಲ. ಬಟ್ ಕ್ಲೈಂಟ್ಸ್ ಗೊತ್ತಾಗಲ್ಲ ಅನ್ಕೊಂತೀನಿ. ಬಿಕಾಸ್ ಎಲ್ಲ ಏನ್ ಅನ್ಕೊಂತಾರೆ ಗೊತ್ತಾ, ಕಮ್ಮಿ ರೇಟ್ ಇದೆ ಅಂತ ಅಲ್ಲಿ ಹೋಗಿ ಟರ್ನ್ ಆಗ್ಬಿಡ್ತಾರೆ. ಅವ್ರಿಗೆ ಇವೆಲ್ಲ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತಿರೋದು ಗೂಗಲ್ ಮಾಡಿ. ಗೂಗಲ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ, ಇವಾಗ ಫೋಟೋಗ್ರಾಫರ್ಸ್ ಕಡೆ ಹೋಗ್ತೀರಾ, ಏನು ಕೇಳಬೇಕು ಫಸ್ಟ್, ಫೋಟೋಗ್ರಾಫರ್ಸ್ ಹೋದ ತಕ್ಷಣ ಫಸ್ಟ್ ಹೇಳೋದು ದುಡ್ಡು ಎಷ್ಟು ಕಡಿಮೆ ಮಾಡ್ತಾರೆ ಅದನ್ನ ಕೇಳಕ್ಕೆ ಹೋಗ್ಬೇಡಿ. ಅದು ತಿಳ್ಕೊಂಡ್ರೆ ಮೂರ್ಖರಾಗ್ತೀರ ಪಕ್ಕ. ಫಸ್ಟ್ ಕೇಳಬೇಕಾಗಿರೋದು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ, ಓಕೆನಾ? ಅದು ನೀವು ಅಫ್ಕೋರ್ಸ್ ಅವರು ಬೇರೆ ಅವ್ರ ಫ್ರೆಂಡ್ಸ್ ವರ್ಕ್ ಮಾಡೇ ಇರ್ತಾರೆ, ಅವ್ರದ್ದು ವರ್ಕ್ಗಳ ಕೇಳಿ, ಇಲ್ಲ ಅವ್ರ ಕಡೆ ಫೋಟೋಗ್ರಾಫರ್ ಬಂದರೆ ನಿಮ್ಮ ವರ್ಕ್ ತೋರಿಸಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾಗಿದೆ ಗೊತ್ತಾ, ಇವಾಗ ನಾನೇ ಎಷ್ಟೊಂದು ಜನ ಫೋಟೋಗ್ರಾಫರ್ಸ್ ಬಳ್ಳಾರಿಯಲ್ಲಿ ನೋಡಿದ್ದೀನಿ, ಹೆಸರುಗಳಲ್ಲ ಎಲ್ಲ ಅಂತಲ್ಲ, ಕೆಲವೊಬ್ರು ಫೋಟೋಗ್ರಾಫರ್ಸ್ ಏನು ಮಾಡಿದ್ದಾರೆ, ಫೇಕ್ ಆಗಿ ಹಾಕೊಂಡಿದ್ದಾರೆ ಫೋಟೋಸ್. ಬೇರೆ ಕ್ಲಿಕ್ ಮಾಡಿರೋದನ್ನ ಸ್ಕ್ರೀನ್ಶಾಟ್ ತಗೊಂಡು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದಾರೆ. ನನ್ಗೆ ಅದು ಗೊತ್ತಿರೋರು ಫೋಟೋ ತೆಗೆದಿರೋರು ನನಗೆ, ಅದು ಅವ್ರ ಫೋಟೋಸ್ ಇವ್ರ ಕಡೆ ಏನಕ್ಕೆ ಬಂತಂತ ಒಂದ್ಸಲ ಇವ್ರ ಪ್ರೊಫೈಲ್ ಚೆಕ್ ಮಾಡ್ಬೇಕಾದ್ರೆ ನಾನು ನೋಡಿದೆ. ಇನ್ಸ್ಟಾಗ್ರಾಮ್ ನೋಡಿ ಬರಲಾಗ್ಬೇಡಿ, ಬನ್ನಿ ಇನ್ಸ್ಟಾಗ್ರಾಮ್ ಇಷ್ಟ ಆಯ್ತಾ, ಫಸ್ಟ್ ಅಪ್ರೋಚ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಗೂಗಲ್ ಅಲ್ಲಿ ಬರುತ್ತೆ, ಬನ್ನಿ. ಆಮೇಲೆ ಆಫೀಸಲ್ಲಿ ಕೂತ್ಕೊಳ್ಳಿ, ನೋಡಿ ಅದು ಜೆನ್ಯೂನ್ ಆಗಿ ಇದಾರ ಫಸ್ಟ್ ನೋಡಿ. ಆಮೇಲೆ ಅವರು ವರ್ಕ್ ಮಾಡೇ ಮಾಡಿರ್ತಾರೆ. ಈಗ ಬಳ್ಳಾರಿ ಸಿಟಿಯಲ್ಲಿ ಯಾರೋ ಒಬ್ರಿಗೆ ವರ್ಕ್ ಮಾಡೇ ಮಾಡಿರ್ತಾರೆ ಅವ್ರ ಫ್ರೆಂಡ್ಸ್ ಲಿಸ್ಟಲ್ಲಿ, ಅವ್ರನ್ನ ಕೇಳಿ ಏನು ಚೆನ್ನಾಗಿ ಮಾಡ್ತಾರ. ಆಮೇಲೆ ಸ್ವತಃ ಆಫೀಸಲ್ಲಿ ಕೂತ್ಕೊಂಡು ಪ್ರೈಸ್ ಲೀಸ್ಟ್ ಮಾತಾಡಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಈಗ ಕ್ಯಾಂಡಿಡ್ಗೆ ಒಂದೇ ಬೇರೆ ಕ್ಯಾಮ್ರಾ ಇರುತ್ತೆ, ಟ್ರೆಡಿಷನಲ್ ಫೋಟೋಗೆ ಬೇರೆ ಕ್ಯಾಮ್ರಾ, ಟ್ರೆಡಿಷನಲ್ ವಿಡಿಯೋಗೆ ಬೇರೆ ಕ್ಯಾಮ್ರಾ, ಸಿನಿಮಾಟಿಕ್ಗೆ ಬೇರೆ ಕ್ಯಾಮ್ರಾ, ಡ್ರೋನ್ದು ಸಪ್ರೇಟ್ ತುಂಬ ಡ್ರೋನ್ಸ್ಗಳಿದ್ದಾವೆ. ಯಾವ ಡ್ರೋನ್ಸ್ ಯೂಸ್ ಮಾಡ್ತೀರಾ ಇದನ್ನ ಕೇಳಿ. ಅದಾದ್ಮೇಲೆ ಸೆಕೆಂಡ್ ಅಂದರೆ ಆಲ್ಬಮ್ ಕೇಳಿ. ಆಲ್ಬಮ್ ಸ್ಯಾಂಪಲ್ ತೋರಿಸಿ ಫಸ್ಟು. ಇಲ್ಲ ನಾವು ಫೋಟೋ ತೋರಿಸ್ತಿಲ್ಲ, ಸ್ಯಾಂಪಲ್ಸು ನಿಮ್ಮ ಕಡೆ ಇದ್ದೇ ಇರುತ್ತೆ, ಒಂದು ಸ್ಯಾಂಪಲ್ಸ್ ತೋರಿಸಿ. ಆ ಸ್ಯಾಂಪಲ್ಸ್ ನೋಡಿ, ಅದು ಥಿಕ್ನೆಸ್ ಎಷ್ಟಿದೆ ಫೋಟೋದು, ಆಮೇಲೆ ಯಾವ ಥರ ಕೊಡ್ತಿದ್ದಾರೆ ಅದು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಟರ್ ಅಂತ. ಸೊ ಯಾವ ಕ್ಲೈಂಟ್ಸಿಗೆ ನಾಲೆಜ್ ಇರಲ್ಲ, ನಾವು ಫೋಟೋಗ್ರಾಫರ್ ಆಗಿ ಅವ್ರಿಗೆ ನಾಲೆಜ್ ತುಂಬಬೇಕು. ಏನು ಕ್ಯಾಂಡಿಡ್ ಅಂದರೆ ಏನು, ಏನು ಸಿನಿಮ್ಯಾಟಿಕ್ ಅಂದರೆ ಏನು, ಟ್ರೆಡಿಷನಲ್ ಅಂದರೆ ಏನು ಗೊತ್ತಾಗುತ್ತೆ, ಅದನ್ನು ತುಂಬಿಸ್ಬೇಕು. ಅವ್ರಿಗೆ ನಾಲೆಜ್ ಗೊತ್ತಾದ್ಮೇಲೆ ಅವ್ರು ಡಿಸೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಕ್ಲೈಂಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ತಿಳಿಸಿದ್ರೆ. ಆ್ಯಕ್ಚುಲಿ ನನಗೂ ಇಷ್ಟು ಗೊತ್ತಿಲ್ಲ. ತುಂಬ ಜನ ನಾನು ಎವ್ರಿ ಕ್ಲೈಂಟ್ಸ್ಗೆ ಹೇಳ್ತೀನಿ, ಏನಕ್ಕಂದ್ರೆ ಕ್ಯಾಂಡಿಡ್ ಸಿನಿಮ್ಯಾಟಿಕ್ ಅಂತ ಬಂದರೆ ನಮಗೆ ಟೈಮ್ ಬೇಕಾಗುತ್ತೆ. ಸೊ ಕೆಲವೊಬ್ರು ಕ್ಲೈಂಟ್ಸ್ ಏನು ಬಂದರೆ ಕ್ಯಾಂಡಿಡ್ ಸಿನಿಮ್ಯಾಟಿಕ್ ಹಾಕ್ಸ್ಬಿಡೋಣ ಚೆನ್ನಾಗಿ ಬಂದ್ಬಿಡುತ್ತೆ, ಬಟ್ ಆ ಎನ್ವೈರ್ಮೆಂಟ್ ಅಲ್ಲಿ ಇರಲ್ಲ. ಮನೆಗೆ ಹೋಗ್ತೀನಿ, ಮನೆ ಒಳಗಡೆ ಚಿಕ್ಕ ರೂಮಲ್ಲಿ ಹಳದಿ ಮಾಡ್ತಾ ಇರ್ತಾರೆ, ಅಲ್ಲಿ ಸಿನಿಮ್ಯಾಟಿಕ್ ಕ್ಯಾಂಡಿಡ್ ಹಾಕ್ಸಿದ್ರೆ ವೇಸ್ಟು. ಅದಕ್ಕೆ ಮೊದಲೇ ಕೇಳ್ಬಿಡ್ತೀವಿ ಯಾವ ಚೌಟ್ರಿಯಲ್ಲಿ ಇದೆ, ಯಾವ ಫಂಕ್ಷನಲ್ಲಿ ಇದೆ, ಯಾವ ಹಲ್ದಿ ಹೆಂಗ್ ಮಾಡ್ತಿದ್ದೀರಾ, ಹಲ್ದಿ ಮನೆ ಒಳಗಡೆ ಎಲ್ಲ ಮಾಡ್ತಿದ್ದೀರಾ ಅಂದ್ರೆ ಚಿಕ್ಕದಾಗೆ ಇದೆ, ನಾರ್ಮಲ್ ಏನ್ ಡೆಕೋರೇಷನ್ ಇದೆ ನಾರ್ಮಲ್ ಇದೆ, ನಾನು ಹೇಳ್ಬಿಡ್ತೀನಿ ಕ್ಯಾಂಡಿಡ್ ಸಿನಿಮ್ಯಾಟಿಕ್ ಹಾಕ್ಸಕ್ ಹೋಗ್ಬೇಡಿ, ನಿಮ್ಗೆ ದುಡ್ಡು ವೇಸ್ಟ್. ಯಾಕಂದ್ರೆ ಕಾಸ್ಟ್ಲಿ ಅದು, ಪರ್ ಡೇ 30,000 ಚಾರ್ಜ್ ಮಾಡ್ತಾರೆ ಕ್ಯಾಂಡಿಡ್ ಸಿನಿಮ್ಯಾಟಿಕ್. ಸೊ ಅದು ವೇಸ್ಟ್. ನೀವು ಅಲ್ಲಿ ಹಾಕ್ಸಿದ್ರೆ ವೇಸ್ಟ್. ನನಗೇನು ದುಡ್ಡು ಬರುತ್ತೆ, ಬಟ್ ನಾನು ಪ್ರಿಫರ್ ಮಾಡಲ್ಲ. ಫಸ್ಟ್ ನಾನು ಎಲ್ಲ ತಿಳ್ಕೊಳ್ತೀನಿ, ಯಾವ ಥರ ಡೆಕೋರೇಷನು ಯಾವ ಥರ ಇಲ್ಲ, ಅದು ನೋಡ್ಬಿಟ್ಟು ನೀವು ಅವ್ರು ಕೇಳಬೇಕು. ಇದು ಅವ್ರಿಗೆ ಗೊತ್ತಾಗಲ್ಲ ಪಾಪ,
ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅನ್ಕೊಂಡ್ಬಿಡ್ತಾರೆ. ಯಾವ ಥರ ಅಂದರೆ ಮೇಕಪ್ಪಿಂದ ಹಿಡ್ಕೊಂಡು ಡೆಕೋರೇಷನಿಂದ ಹಿಡ್ಕೊಂಡು ಯಾವ ಥರ ಟೈಮ್ ಕೊಡ್ತೀರಾ ಫೋಟೋಗ್ರಾಫರ್ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಬರೋದು ಬಿಡೋದು. ಸೊ ನನಗೆ ಚಿಕ್ಕ ಡೌಟ್ ಇದೆ, ಇಟ್ಸ್ ನಾಟ್ ಅ ಡೌಟ್. ಇವಾಗ ಸ್ಟ್ರೀಟ್ ಫೋಟೋಗ್ರಫಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಕಣ್ಣಲ್ಲಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಆಸ್ ಎ ಫೋಟೋಗ್ರಾಫರ್? ಸ್ಟ್ರೀಟ್ ಫೋಟೋಗ್ರಫಿ ಅಂದರೆ ಸ್ಟ್ರೀಟ್ ಫೋಟೋಗ್ರಫಿ ಅನ್ನೋ ಮೀನಿಂಗ್ಗೆ ಇವಾಗ ಇದು ಮಾಡ್ಬಿಟ್ಟಿದ್ದಾರೆ, ತಪ್ಪು. ಅದು ಸ್ಟ್ರೀಟ್ ಫೋಟೋಗ್ರಾಫರ್ ಅಂದರೆ ಇವಾಗ ಯಾರಾದರೂ ನಾಯಿ ಫೋಟೋಸ್ ತೊಗೊಳ್ಳೋದು ಸ್ಟ್ರೀಟಲ್ಲಿ ಏನು ನಡೀತಾ ಇರುತ್ತೆ ಆ ಥರ ಫೋಟೋಸ್ ತೊಗೊಳ್ಳೋದು ಸ್ಟ್ರೀಟ್ ಫೋಟೋಗ್ರಫಿ. ಇವಾಗ ಏನಂದರೆ ಹೋಗಿ ಅಪ್ರೋಚ್ ಆಗಿಬಿಟ್ಟು ನಾನು ಫ್ರೀಯಾಗಿ ಫೋಟೋ ತೊಗೊಳ್ತೀನಿ, ಅದನ್ನು ತುಂಬ ಫೇಕಾಗಿ ಮಾಡ್ತಿರೋದು. ಅವರೇ ರೆಡಿ ಆಗಿಬಿಟ್ಟು ಅವ್ರನ್ನೇ ಬಿಟ್ಬಿಡ್ತಾರೆ, ರೋಡಿಗೆ ಕೊಟ್ಬಿಟ್ಟು ಸುಮ್ಮನೆ ಹೋಗಿ ಆ್ಯಕ್ಟ್ ಮಾಡೋದು. ಅದು ಗೊತ್ತಾಗ್ತಿರುತ್ತೆ ನ್ಯಾಷನಲ್ ಲೆವೆಲ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ. ಬಟ್ ಆದ್ರೂ ಅವರು ವ್ಯೂಸಿಗೋಸ್ಕರ ಅದು ಮಾಡ್ತಾ ಇರ್ತಾರೆ. ಅದು ಒಂದು ಟ್ರೆಂಡ್ ಆಗಿದೆ. ಬಟ್ ಏನಂದ್ರೆ ಅದೆಲ್ಲ ವೆಡ್ಡಿಂಗಿಗೆ ಬರಬಾರ್ದು. ಅವನ್ನೆಲ್ಲ ನೀವು ಅಲ್ಲಿಗೆ ಅದಕ್ಕೆ ಸೀಮಿತ ಇರಬೇಕು. ವೆಡ್ಡಿಂಗ್ಸ್ಗೆ ತುಂಬಾ ಪ್ರೊಫೆಷನಲ್ ಆಗಿರ್ಬೇಕು. ಆ ಥರ ಎಲ್ಲ ಮಾಡೋರೆಲ್ಲ ವೆಡ್ಡಿಂಗ್ ಸೆಟ್ ಆಗಲ್ಲ. ಆಮೇಲೆ ವ್ಲಾಗ್ಸ್ ಮಾಡ್ತಿರ್ತಾರೆ ಒಬ್ಬೊಬ್ರು ವೆಡ್ಡಿಂಗ್ಸ್ದು. ಇಲ್ಲಿ ಫೋಟೋಗ್ರಫಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಫೋಟೋಗ್ರಫಿ ಅದು ಏನಂದ್ರೆ ಅವ್ರು ವ್ಲಾಗ್ ಮಾಡ್ಲಿಕ್ಕೆ ಅವ್ರು ಮಾಡ್ಬಿಡ್ತಾರೆ. ಬಟ್ ಅಲ್ಲಿ ಪರ್ಮಿಷನ್ ಕೊಡಲ್ಲ ಒಂದೊಂದ್ ಕಡೆ. ಇದು ಚೆನ್ನಾಗಿಲ್ಲ ಅವ್ರು ವ್ಲಾಗ್ಸ್ ಮಾಡಿ, ಇಲ್ಲ ಇಲ್ಲಿ ಮಾಡಿದ್ದಾರೆ ನಾವು ಮಾಡ್ಬೋದು ಅಂತ ಬಂದ್ಬಿಡ್ತಾರೆ. ಬಟ್ ಅದು ಆ ಥರ ವರ್ಕ್ ಆಗಲ್ಲ ಅಲ್ಲಿ. ಸೊ ಥ್ಯಾಂಕ್ ಯು, ನೀವು ನಮಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕಡೆಯಿಂದ ನಾವು ತುಂಬ ತಿಳ್ಕೊಂಡಿದ್ದೀವಿ ಫೋಟೋಗ್ರಫಿ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫೋಟೋಗ್ರಫಿ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇದ್ದಿಲ್ಲ, ಬಟ್ ಇವತ್ತು ನಾನು ಸುಮನ್ ಅವ್ರ ಜೊತೆ ಕೂತ್ಕೊಂಡು ತಿಳ್ಕೊಂಡಿದ್ದೀನಿ. ಸೊ ಅದೇ ಥರ ನೀವು ತಿಳ್ಕೊಂಡಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀನಿ. ನಾನು ನಿಮ್ಮ ಸಿರಿ, ಸೈನಿಂಗ್ ಆಫ್.